ಎಸ್ ಬಿ ಐ ಕಟ್ ಆಗುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎಲ್ಲಾ ಬ್ಯಾಂಕ್ ಅಲ್ಲೂ ಒಂದೇ ಡೇಟ್ ಅಲ್ಲಿ ಕಟ್ ಆಗುತ್ತೆ. 31ನೇ ತಾರೀಕು ಬಂದ್ಬಿಟ್ಟು JJBY ಕಟ್ ಆಗುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ನಮ್ ಸರ್ ಅವ್ರು ಹೇಳಿದ್ರಲ್ಲ ಅದು ಕಟ್ ಆಗುತ್ತೆ. ಒಂದ್ಸತಿ ಆಟೋ ಡೆಬಿಟ್ ಆದ್ರೆ ಪ್ರತಿ ವರ್ಷ ನಿಮ್ಮ ಅಕೌಂಟ್ ಅಲ್ಲಿ ಆ ಸಮಯಕ್ಕೆ 15 ದಿನ ಮುಂಚೆ ನಿಮ್ಮ ಫೋನ್ಗೆ ನಂಬರ್ ಕೊಟ್ಟಿರ್ತಾರೆ, ಮೆಸೇಜ್ ಬರ್ತಾ ಇರುತ್ತೆ. ಡಿಯರ್ ಕಸ್ಟಮರ್, ಯುವರ್ PMJJBY PMSY ರಿನ್ಯೂವಲ್ ಡೇಸ್ ಇದ್ದು ಪ್ಲೀಸ್ ಮೇಂಟೈನ್ ದ ಸಫಿಶಿಯಂಟ್ ಬ್ಯಾಲೆನ್ಸ್ ಅಂತ ಅಮೌಂಟ್ ಕೇಳ್ತಾ ಇರುತ್ತೆ. ಏನು ಬೇಡ, ಅವತ್ ಕಟ್ ಆಗುತ್ತೆ ಇವತ್ ಕಟ್ ಆಗುತ್ತೆ ಎಂತದ್ದು ಬೇಡ. ನಿಮ್ಮ ಅಕೌಂಟ್ ಅಲ್ಲಿ ಯಾವಾಗಲೂ ಒಂದು 500 ರೂಪಾಯಿ ಇಟ್ಬಿಡಿ ಸಾಕು. 500 ರೂಪಾಯಿ ಇಟ್ಟಿದ್ರೆ ಕಟ್ ಆಗುತ್ತೆ. ಡೀಪ್ ಆಗಿ ಹೋಗೋದು ಬೇಡ. 500 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇಡಕ್ಕಾಗಲ್ವಾ? ವರ್ಷಕ್ಕೆ ಇಟ್ಟರೆ ಸಾಕು, ಅದು ಕಟ್ ಆಗುತ್ತೆ. ಇನ್ನು ಅವ್ರಿಗೆ ಡೇಟ್ ಆ ಡೇಟ್ ಈ ಡೇಟ್ ಮಾಡೋದು ಬೇಡ. ಮತ್ತೆ ಇದಕ್ಕೆ ಯಾವ್ದು ಇರುತ್ತೆ, ನಮ್ ಸಾರ್ ಹೇಳಿದ್ರಲ್ಲ ಹೆಲ್ತ್ ಚೆಕ್ಅಪ್ ಇರೋದಿಲ್ಲ. ನಿಮ್ಗೆ ಏನಾದ್ರು BP ಶುಗರ್ ಇರುತ್ತೆ, ಇಲ್ಲ ಪ್ರೀ ಆಕ್ಸಿಡೆಂಟ್ ಏನಾದ್ರು ಇರುತ್ತೆ, ಅವೆಲ್ಲ ಏನು ಚೆಕ್ ಮಾಡೋದಿಲ್ಲ. ನಿಮ್ ಮನೇಲಿ ಡೆತ್ ಆದ್ರೆ ಇವಾಗ ನೋಡಿ ಅವ್ರು ಬಂದಿದ್ದಾರೆ ಕಲಾವತಮ್ಮ ಅಂತ ಹೇಳಿ, ಮತ್ತೆ ಇನ್ನೊಬ್ಬ ಸದ್ದರ್ ಪಾಷಾ ಇವ್ರ ಮನೇಲಿ ಬಂದಿದೆ, ಇಲ್ಲಿ ಕುತ್ಕೊಂಡ ನೋಡಿ. ಅವ್ರದ್ದು ನಾರ್ಮಲ್ ಆಗಿ ಕಟ್ಟಿದ್ರು 2 ವರ್ಷ ಏನೋ ಕಟ್ಟಿದ್ದಾರೆ. ಅವ್ರಿಗೆ ಆಲ್ರೆಡಿ 2 ಲಕ್ಷ ಅಕೌಂಟಿಗೆ ಬಂದ್ಬಿಟ್ಟಿದೆ. ಅವ್ರಿಗೆ ತಗೋಬೇಕು. ಅದಕ್ಕಾಗಿ ನಮ್ ಸಾರ್ ಅವರು ಈಗ ಕೋಲಾರಿಂದ ಬಂದಿದ್ದಾರೆ. ಅವ್ರು ತುಂಬಾ ಬಿಸಿ ಇರ್ತಾರೆ. ಸರ್ ಈ ತರ ಕ್ಲೈಮ್ ಇದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಮೇಡಮ್ ಬರ್ತೀನಿ, 4 ಜನಕ್ಕೆ ನಾನು ಬಂದು ಹೇಳ್ತೀನಿ, ನಾನು ಹೇಳೋದ್ರಿಂದ ಆದ್ರೂ ಸ್ವಲ್ಪ ಎನ್ರೋಲ್ಮೆಂಟ್ ಆಗುತ್ತೆ, ಇದು ನಾವು ತೋರ್ಸ್ಕೋಬೇಕಂತ ಕರೆದಿರೋದಲ್ಲ. ಈ ತರ ಬಂದಿದೆ ಅಂದ್ರೆ ಇನ್ನೊಂದು 10 ಜನ ಇದ್ ಮಾಡ್ತಾರೆ. ಇವಾಗ ಇದೇ ಪಾಲಿಸಿ ನೀವು LIC ಅಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಮಾಡಿಸ್ಕೋಬೇಕಂದ್ರೆ 10 ರಿಂದ 12 ಸಾವಿರ ರೂಪಾಯಿ ಆಗುತ್ತೆ. ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರೀ ನಿಮ್ಮ ಹತ್ರ 436 ರೂಪಾಯಿ ಮಾತ್ರ ತಗೊಂಡು ನಿಮ್ಗೆ ಪಾಲಿಸಿ ಕೊಡ್ತಾರೆ. ನೀವು ಪಾಲಿಸಿ ತಗೊಂಡ್ರೆ ಈಗ ನಾವು 100 ವರ್ಷ ಬದುಕಿರ್ತೀವಿ ಅಂತ ಯಾರಿಗೂ ನಂಬಿಕೆ ಇಲ್ಲ. ಇದೆಯಾ? ಇವತ್ತಿದ್ದ ನಾಳೆ ಇರೋದಿಲ್ಲ. ನಮ್ಗೆ ಸಾವು ಅನ್ನೋದು ಬಂದೇ ಬರೋದು. ಅದಕ್ಕೆ ನಮ್ಮನ್ನ ನಂಬ್ಕೊಂಡಿರೋರಿಗೆ ನಾವು ಒಂದು ಸಣ್ಣ ಅಮೌಂಟ್ 436 ರೂಪಾಯಿ 20 ರೂಪಾಯಿ ಕಟ್ಟಿದ್ರೆ ನಮ್ಮ ನಾಮ್ನಿಗೆ ನಾವು ಸತ್ತ ಮೇಲೆ ನಮ್ಮ ನಾಮ್ನಿಗೆ ಒಂದು ಸಣ್ಣ ಅಮೌಂಟ್ 4 ಲಕ್ಷ 2 ಲಕ್ಷ ಬಂದ್ರೆ ನಾವ್ ಇಲ್ಲ ಅಂದ್ರೆ ಕೂಡ ಅವ್ರ ಜೀವನ ಮಾಡ್ಕೋಬಹುದು. ಈಗ ಅವರೇ ಚಿಕ್ಕ ಏಜ್, ಅವ್ರ ಗಂಡ ತೀರ್ಕೊಂಡಿದ್ದಾರೆ. ಈಗ ಅಮೌಂಟ್ ಬಂದ್ರೆ ಅದರಿಂದ ಮಗಳು ಬೇರೆ ಇದ್ದಾರೆ, ಅವ್ರಿಗೆ ಏನಾದ್ರೂ ಯೂಸ್ ಆಗುತ್ತೆ, ಎಜುಕೇಶನ್ಗೋ ಇನ್ನೇನಕ್ಕಾದ್ರೂ ಯೂಸ್ ಆಗುತ್ತೆ. ಅದರಿಂದ ಬಂದಿದೆ. ಏನೋ ಈಗ ಅಡ್ವರ್ಟೈಸ್ ಮಾಡ್ಬಿಟ್ಟು ನಮ್ಮ ಕೋಲಾರಲ್ಲಿ ಬರೀ 10% ಆಗಿದೆ. ನಮ್ ಸರ್ LDM ಸರ್ ಬಂದು 3 ತಿಂಗಳಾದ್ರು ಹೊಸದಾಗಿ ಬಂದ್ರೆ, ಅವ್ರು ಬಂದಾಗಿಂದ ಎಲ್ಲಾ ಕ್ಯಾಂಪ್ಸ್ ಮಾಡ್ತಾ ಇದೀವಿ. ನಾವ್ ಎನ್ರೋಲ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ, ನಾವು ಯಾವ ಬ್ರಾಂಚ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಮ್ ಸರ್ ಚೆಕ್ ಮಾಡ್ತಾ ಇದಾರೆ. ಸುಮ್ನೆ ಅವ್ರದ್ದಾಗಿದೆ ಇವ್ರದ್ದಾಗಿದೆ ಅಂತ ಕೊಡದೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಚೆಕ್ ಮಾಡ್ತಾ ಇದಾರೆ. ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ನಮ್ಮನ್ನ ಕರೆದ್ಬಿಟ್ಟು ಯಾವ ಬ್ಯಾಂಕ್ ಅಲ್ಲಿ ಎಷ್ಟಾಗಿದೆ ಏನೆಲ್ಲ ಚೆಕ್ ಮಾಡ್ತಾ ಇದಾರೆ. ನೀವ್ ಏನ್ ಮಾಡ್ಬೇಕಂದ್ರೆ ದಯವಿಟ್ಟು ಬ್ಯಾಂಕ್ ಅಲ್ಲಿ ಬಂದ್ಬಿಟ್ಟು ಈ ತರ ಇನ್ಸೂರೆನ್ಸ್ ಇದೆ ಅಂತ ನೀವು ಯಾರಿಗೇನು ದುಡ್ಡು ಕೊಡೋಷ್ಟೇನಿಲ್ಲ. ನಿಮ್ ಅಕೌಂಟ್ ಅಲ್ಲಿ ನಮ್ ಸಾರ್ ಹೇಳಿದ್ರಲ್ಲ LDM ಸರ್ 500 ರೂಪಾಯಿ ಇದ್ರೆ ನಿಮ್ ಅಕೌಂಟ್ ಇಂದ ಕಟ್ ಆಗುತ್ತೆ ವರ್ಷಕ್ಕೊಂದ್ಸತಿ. ಈಗ ಆಲ್ರೆಡಿ ಮೇ ಜೂನ್ ಜುಲೈ ಆಗಸ್ಟ್ ಆಗೋಗಿದೆ. ನೆಕ್ಸ್ಟ್ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ನಿಮ್ಗೆ 336 ರೂಪಾಯಿ ಕಟ್ ಆಗುತ್ತೆ. 3 ತಿಂಗಳು ಆಗೋಗಿದೆ ಅಲ್ಲ. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಆದ್ರೆ 226 ರೂಪಾಯಿ 3 ತಿಂಗಳು ಆಗೋಗಿರುತ್ತಲ್ಲ. ಅದಕ್ಕೆ ನಿಮ್ಗೆ ಕಡಿಮೆ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. 18 ರಿಂದ 50 ವರ್ಷ ಒಳಗಡೆ ಇರೋರಿಗೆ 436, 50 ಮೇಲೆ ಇದ್ರೆ 20 ರೂಪಾಯಿ ಕಟ್ ಆಗುತ್ತೆ. ಆಕ್ಸಿಡೆಂಟಲ್ ಇನ್ಸೂರೆನ್ಸ್, ಹಾವು ಕಚ್ಚಿದ್ರೆ, ಎತ್ತು ಕುಮ್ಮಿದ್ರೆ, ಕರೆಂಟ್ ಶಾಕ್ ಹೊಡೆದ್ರೆ, ಗಾಡಿಯಲ್ಲಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆದ್ರೆ ಇದೆಲ್ಲ ಆಕ್ಸಿಡೆಂಟ್ ಬರುತ್ತೆ. ನೀವೇನು ಮಾಡ್ಬೇಕಾಗಿಲ್ಲ. ಈ ತರ ಏನಾದ್ರು ಆದ್ರೆ ನಿಮ್ ಮನೇಲಿ ಹೇಳಿರ್ತಿರ್ಬೇಕು. ಬ್ಯಾಂಕ್ ಬಂದು ಸಂಪರ್ಕ ಮಾಡಿದ್ರೆ ಡೆತ್ ಆಗಿರೋದು ಡೆತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಾಮಿದ ಆಧಾರ್ ಕಾರ್ಡು, ಪಾನ್ ಕಾರ್ಡು ಕೊಟ್ರೆ ನಿಮ್ಗೆ 30-45 ದಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಆವಾಗ ನೀವು ಕ್ಲೈಮ್ ಮಾಡ್ಕೋಬಹುದು. ಇದು ಗವರ್ಮೆಂಟ್ ಇದು, ಇದಕ್ಕೆ ಯಾವ್ದೇ ರೀತಿ ನಾವು ಫೋರ್ಸ್ ಮಾಡೋದಿಲ್ಲ. ಪ್ರೈವೇಟ್ ಆದ್ರೆ ಮಾಡಿಸ್ಕೊಳ್ಳಿ ಅಂತ ನಿಮ್ ಮನೆ ಹತ್ರ ಬಂದು ಬೆಳಗ್ಗೆನೆ ನಾವು ಬಂದು ಮಾಡಿಸ್ಕೊಳ್ಳಿ ಅಂತ ಫೋರ್ಸ್ ಮಾಡ್ಬೋದು. ಏನೋ ಬೇರೆ ಯಾವ್ದಾದ್ರು ಟಾಟಾ ಕಂಪನಿದ ಆದಿತ್ಯ ಬಿರ್ಲಾದಾದ್ರೆ ಮಾಡಿಸ್ಕೊಂಡಿರ್ಬೋದು. ಇದು ಫುಲ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ರು ಮಾಡಿಸ್ಕೋಬೇಕಂತ ಆರ್ಡರ್ ಬಂದೆ. ಈಗ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇರುತ್ತೆ, ಅವ್ರು ಮಾಡಿಸ್ಕೋಬೇಕು, ಕಂಪಲ್ಸರಿ ಮಾಡಿಸ್ಕೋಬೇಕು ಗೃಹಲಕ್ಷ್ಮಿ ಅಮೌಂಟ್ ಮಾಡೋರು. ಅವ್ರು ಯಾಕಂದ್ರೆ ಅವ್ರಿಗೆ ಅಮೌಂಟ್ ಬರ್ತಾ ಇರುತ್ತೆ, ಅವ್ರಿಗೆ ಏನಾದ್ರು ಆದ್ರೆ ಅವ್ರ ನಾಮಿನಿಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮಾಡಿದ್ದಾರೆ. ದಯವಿಟ್ಟು ಎಲ್ರು ಮಾಡಿಸ್ಕೊಳ್ಳಿ. ಇದು ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಮತ್ತೆ ಕೂಲಿ ಕಾರ್ಮಿಕರಿಗೂ ಎಲ್ಲರೂ ಮಾಡಿಸ್ಕೋಬಹುದು. ಇಂಥವ್ರೇ ಮಾಡಿಸ್ಕೋಬೇಕು, ಗೌರ್ಮೆಂಟ್ ಅಫಿಷಿಯಲ್ ಇಲ್ಲ ಅಂತ ಏನು ಇಲ್ಲ. ಪ್ರತಿಯೊಬ್ರು ಮಾಡಿಸ್ಕೋ. ನಾವು ನಮ್ ಸರ್ ಅವ್ರು ಎಲ್ಲರೂ ಮಾಡಿಸ್ಕೊಂಡಿದೀವಿ, ನೀವು ಮಾಡಿಸ್ಕೋಬಹುದು. ನಿಮ್ಮ ಮನೇಲಿ 18 ವರ್ಷ ಮೇಲ್ಪಟ್ಟರೆ ಎಲ್ಲರೂ ಮಾಡಿಸ್ಕೋಬಹುದು. ಇನ್ನೊಂದು ಪ್ರಧಾನ ಮಂತ್ರಿ ಅಟಲ್ ಪೆನ್ಷನ್ ಯೋಜನಾ ಅಂತಿದೆ. 18 ರಿಂದ 40 ವರ್ಷದ ಒಳಗಡೆ ಇದ್ದವರಿಗೆ ಇದು ಪೆನ್ಷನ್ ಯೋಜನಾ. ಗೌರ್ಮೆಂಟ್ ನೌಕರಿ ಎಲ್ರಿಗೂ ಸಿಗೋದಿಲ್ಲ. ನೀವೇನಾದ್ರೂ ಈಗ ಪ್ರೈವೇಟ್ ಕಂಪನಿಗೆ ಹೋಗ್ತೀರಾ ನೀವು, ಆಗ ಪೆನ್ಷನ್ ಸಿಗೋದಿಲ್ಲ. ಅದಕ್ಕಿಂತ 42 ರೂಪಾಯಿಂದ 210 ರೂಪಾಯಿವರೆಗೂ ನಿಮಗೆ ಅಮೌಂಟ್ ಕಟ್ ಆಗುತ್ತೆ. 1,000 ದಿಂದ 5,000 ರೂಪಾಯಿವರೆಗೂ ಪೆನ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ 1,000 ರೂಪಾಯಿ ಪೆನ್ಷನ್ ಬೇಕು, 42 ರೂಪಾಯಿ ಕಟ್ ಆಗುತ್ತೆ. 2,000 ರೂಪಾಯಿ ಪೆನ್ಷನ್ ಬೇಕು, 84 ರೂಪಾಯಿ ಕಟ್ ಆಗುತ್ತೆ. 3,000 ರೂಪಾಯಿ ಪೆನ್ಷನ್ ಬೇಕು, 126 ರೂಪಾಯಿ. ಅದೇ ರೀತಿ 4,000 ಬೇಕು, 176. 5,000 ಬೇಕು, 210 ರೂಪಾಯಿ. ಅಂದ್ರೆ ಏಜ್ ಮೇಲೆ ಹೋಗ್ತಾ ಇರುತ್ತೆ ಒಂದೊಂದು ಇದಕ್ಕೆ ಒಂದು. ಈಗ ನೀವು ಕಟ್ತಾ ಇರ್ತೀರಾ, ನಿಮಗೆ ಏನಾದ್ರು ಆಗುತ್ತೆ, ನಿಮ್ಮ ಗಂಡಂದಿರೋ ಇಲ್ಲ ನಿಮ್ಮ ಹೆಂಡತಿರೋ ಕಂಟಿನ್ಯೂ ಮಾಡ್ಬೋದು. ಫ್ಯಾಮಿಲಿ ಪೆನ್ಷನ್ ತರ ಅವ್ರಿಗೂ ಏನಾದ್ರು ಆಗುತ್ತೆ. ನಿಮ್ಮ ಮಕ್ಕಳಿಗೆ ಒಂದು ಲಂಸ ಅಮೌಂಟ್ 8 ಲಕ್ಷ ಚಿಲ್ಲರೆವರೆಗೂ 5,000 ರೂಪಾಯಿ ಪೆನ್ಷನ್ ಸಿಗುತ್ತಲ್ಲ, ಆ ಅಮೌಂಟ್ ನಿಮ್ ಮಕ್ಕಳಿಗೆ ಸಿಗುತ್ತೆ. ಇದು ಪೆನ್ಷನ್ ಬಂದ್ಬಿಟ್ಟು ಫ್ಯಾಮಿಲಿ ಪೆನ್ಷನ್
ನೀವು ಕಟ್ತಾ ಇದ್ರೆ ನಿಮ್ ಫ್ಯಾಮಿಲಿಗೂ ಅನ್ವಯಿಸಾಗುತ್ತೆ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಕೂಡ 18ರಿಂದ 40 ವರ್ಷ ಒಳಗಡೆ ಇರೋರು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ, ನಿಮ್ ಮಕ್ಕಳು ಮಾಡಿಸಿ, ಒಳ್ಳೆ ಸ್ಕೀಮ್ ಇದು, ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಮತ್ತೆ ಇನ್ನೊಂದು ನಾನು ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತೀನಿ. ಈಗ ಸುಮಾರು ಈಗ ಸೈಬರ್ ಕ್ರೈಮ್ ಆಗುತ್ತೆ. ನಿಮ್ಗೆ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀನಿ, ನಾನು ಬ್ಯಾಂಕ್ ಮ್ಯಾನೇಜರು, ನಿಮ್ಗೆ OTP ಬಂದಿದೆ ಹೇಳಿ, ನಿಮ್ಗೆ ಲೋನ್ ಆಫರ್ ಬಂದಿದೆ ಹೇಳಿ ಅಂತ ಹೇಳಿ ನಿಮ್ಮನ್ನ ಕೇಳ್ತಾರೆ. ಅದು 4 ರೀತಿ ಮೆಸೇಜ್ ಬರುತ್ತೆ. ಅದರಲ್ಲಿ P ಅಂತ ಬರುತ್ತೆ, ಅದು ಪ್ರಮೋಷನಲ್ ಮೆಸೇಜ್ ಅಂತ ಬರುತ್ತೆ. ಅಂದ್ರೆ ಅದು ಸುಮ್ನೆ ಫ್ರಾಡ್ ಮಾಡೋದಕ್ಕೆ ನಿಮ್ಗೆ 2 ಸಿಮ್ ಇರುತ್ತೆ, ಬ್ಯಾಂಕ್ ಯಾವ ಸಿಮ್ ಕೊಟ್ಟಿರ್ತೀರೋ ಆ ಸಿಮ್ ಅವ್ರು ಇದ್ ಮಾಡ್ಬಿಟ್ಟು ನಿಮ್ಗೆ ಲಿಂಕ್ ಕಳ್ಸೋದು. ಅದನ್ನ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಇದ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಅಲ್ಲಿ 10,000 ಇದೆ, 5,000 ಇದೆ, ಅಮೌಂಟ್ ಹೊಟ್ಟೋಗುತ್ತೆ. ಅದಕ್ಕೆ ಮೆಸೇಜ್ ಅಲ್ಲಿ P ಅಂತ ಬರೋ ಮೆಸೇಜ್ ನ ನೀವು ಕ್ಲಿಕ್ ಮಾಡಬೇಡಿ. ದಯವಿಟ್ಟು ಯಾರಿಗೂ ನಿಮ್ OTP ಶೇರ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ, ಬ್ಯಾಂಕ್ ಅಲ್ಲಿ ಯಾವುದೇ ಸಿಬ್ಬಂದಿ ಆಗ್ಲಿ ನಿಮ್ಮ OTP ನ ಕೇಳೋದಿಲ್ಲ. ನಿಮ್ಮ OTP ಯಾವಾಗ ಕೇಳ್ತಾರಂದ್ರೆ, ನೀವೇನಾದ್ರೂ ಮೊಬೈಲ್ ನಂಬರ್ ಏನಾದ್ರು ಅಪ್ಡೇಟ್ ಮಾಡ್ಬೇಕಂದ್ರೆ ಮೆಸೇಜ್ ಅಲ್ಲಿ S ಅಂತ ಬರುತ್ತೆ, ಅಂದ್ರೆ ಸರ್ವಿಸ್ ರಿಲೇಟೆಡ್ ಮೆಸೇಜ್ ಅಂತ ಬರುತ್ತೆ. S ಅಂತ ಬಂದು ನಿಮ್ಗೆ ಅವ್ರು ಕೇಳಿದ್ರೆ OTP ನೀವು ಹೇಳ್ಬೋದು. ನಿಮ್ ಮೆಸೇಜ್ ಪಕ್ಕ ಬ್ಯಾಂಕ್ ಆಫ್ ಬರೋಡ S ಅಂತ ಬರುತ್ತೆ, ಅವಾಗ ನೀವು ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು G ಅಂತ ಬರುತ್ತೆ, ಗೌರ್ಮೆಂಟ್ ನೀವು ರೇಷನ್ ತಗೋತೀರಾ, ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಏನಾದ್ರು ಚೇಂಜ್ ಮಾಡ್ತೀರಾ, G ಅಂದ್ರೆ ಅದು ಬರುತ್ತೆ. ಗೌರ್ಮೆಂಟ್ ನಿಮ್ಗೆ ಇದು ಗ್ರಾಂಟ್ ಮಾಡ್ತಾ ಇದೆ ಏನಾದ್ರು ಅಂತ ಹೇಳ್ಬಿಟ್ಟು G ಅಂತ ಬರೋ ಮೆಸೇಜ್ ನೀವು ಹೇಳ್ಬೋದು. S ಬಂದ್ಬಿಟ್ಟು ಸರ್ವಿಸ್ ರಿಲೇಟೆಡ್. ಇನ್ನೊಂದು T ಅಂತ ಬರುತ್ತೆ, ನೀವೇನಾದ್ರು ATM ಅಲ್ಲಿ ದುಡ್ಡು ತೆಗಿತೀರಾ, ಟ್ರಾನ್ಸಾಕ್ಷನ್ ಮಾಡ್ತೀರಾ, ಅದು ಟ್ರಾನ್ಸಾಕ್ಷನ್ ಗೆ OTP ಹಾಕೋದಕ್ಕೆ ಕೇಳ್ತಾರೆ, ಇದು ಹೇಳ್ಬೋದು. 4ನೇದು P ಅನ್ನೋದು ಮಾತ್ರ ನೀವು ಹೇಳ್ಬೇಡಿ. ಸಪೋಸ್ ನೀವು ಹೇಳಿ ಏನಾದ್ರು ಅಮೌಂಟ್ ಕ್ಲಿಕ್ ಮಾಡ್ತೀರಾ, 1930ಗೆ ಕಾಲ್ ಮಾಡ್ಬೇಕಾಗುತ್ತೆ. ಕಾಲ್ ಮಾಡ್ಬಿಟ್ಟು ನನ್ನ ಅಕೌಂಟ್ ಅಲ್ಲಿ ಈ ರೀತಿ ಅಮೌಂಟ್ ಹೋಗಿದೆ ಅಂತ ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಪೊಲೀಸ್ ಅವರು 1930 ಕಂಪ್ಲೇಂಟ್ ತಗೊಂತಾರೆ. ಆಮೇಲೆ ನಿಮ್ದು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರೊಂದು ನಿಮ್ಗೆ FIR ಕಾಪಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ, ತಗೊಂಡೋಗಿ ಕೊಡ್ಬೇಕು. ಆಮೇಲೆ ಬ್ರಾಂಚ್ಗೆ ಹೇಳ್ಬೇಕು. ಇಷ್ಟೆಲ್ಲ ಆಗೋದ್ ಬೇಡ ಅಂತ ಹೇಳಿದ್ರೆ ನೀವು ಈಗ ಏನು ತಿಳ್ಕೊಂಡಿದ್ರೆ 4 ಜನಕ್ಕೆ ಹೋಗಿ ಹೇಳಿದ್ರೆ ನಿಮ್ಗೂ ಯೂಸ್ ಆಗುತ್ತೆ. ಸೈಬರ್ ಕ್ಲೇಮ್ ನಾವು ತಡೆಗಟ್ಟಬಹುದು. ಈಗ ನಿಮ್ಗೆ ಏನೋ ಆಫರ್ಸ್ ಕೊಡೋದು, ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಫಸ್ಟ್ ನೀವು 5,000 ರೂಪಾಯಿ ಕಟ್ಟಬೇಕು, ಆಮೇಲೆ ನಿಮ್ಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಈ ತರ ಎಲ್ಲ ನಿಮ್ಗೆ ಹೊಸದಾಗಿ ಮಾಡ್ತಾ ಇರ್ತಾರೆ. ಅದು ನೀವು ದಯವಿಟ್ಟು ಆ ತರ ಏನಾದ್ರು ಬಂದ್ರೆ ನಂಬೇಡಿ. ಆಮೇಲೆ ಯಾರಾದ್ರೂ ನೀವು ಬೇರೆ ಊರ್ಗ್ ಹೋಗಿರ್ತೀರಾ, ಅವ್ರು ಬರ್ತಾರೆ, ಮೇಡಮ್ ಅರ್ಜೆಂಟ್ ಆಗಿ ನಾನು ಒಂದು ಫೋನ್ ಮಾಡ್ಬೇಕು ಕೊಡಿ, ಮನೆಯಲ್ಲಿ ಬಿಟ್ಟು ಬಂದಿದ್ದೆ, ಅವ್ರಿಗೆ ಸ್ಪೀಕರ್ ಆನ್ ಮಾಡಿ ಮಾತಾಡಿಸಿ. ಯಾಕಂದ್ರೆ ಅವರು ನಿಮ್ಮ ಅಕೌಂಟ್ ಯಾರು ಅಂತ ಗೊತ್ತಿರೋದಿಲ್ಲ. ಅವರು ನಾನು ಈ ತರ ಮೊಬೈಲ್ ಮರ್ತೋಗಿದ್ದೆ, ನನಗೆ ಗೊತ್ತಿಲ್ಲ, ನೀವು ನಂಬರ್ ಹೇಳಿ ಅಂದ್ರೆ OTP ಬರುತ್ತೆ. ಅವ್ರು ನಿಮ್ಮ ಹತ್ರ ಮಾತಾಡ್ಕೊಂಡು OTP ಹೇಳಿದ್ರೆ ಹೊಸ ಸ್ಕ್ಯಾಮ್. OTP ಹೇಳಿದ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ಅಲ್ಲಿ ಹೊಟ್ಟೋಗುತ್ತೆ. ಅದಕ್ಕೆ ನೀವು ಹೇಳ್ದಾಗ ಯಾರಿಗಾದ್ರೂ ಫೋನ್ ಕೊಟ್ಟ ಕೂಡ ಸ್ಪೀಕರ್ ಆನ್ ಮಾಡಿ ಮಾತಾಡಿಸಿ. ಆಮೇಲೆ ರೂಪೇ ಡೆಬಿಟ್ ಕಾರ್ಡ್ ಇದೆ ನಮ್ಮ ಬ್ಯಾಂಕ್ ಅಲ್ಲಿ. ಇದಕ್ಕೆ ಮುಂಚೆ ವೀಸಾ ಮಾಸ್ಟರ್ ಅಂತ ಬರ್ತಾ ಇತ್ತು. ರೂಪೇ ಡೆಬಿಟ್ ಕಾರ್ಡ್ ಇಂದ ನೀವು ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅದಕ್ಕೂ ನಿಮ್ಗೆ 2 ಲಕ್ಷ ರೂಪಾಯಿ ಬರುತ್ತೆ. ನಮ್ ಸಾರ್ ಅವ್ರು ಹೇಳಿದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಜ್ಯೋತಿಯಲ್ಲಿ 2 ಲಕ್ಷ ಮತ್ತೆ ಸುರಕ್ಷಾ 2 ಲಕ್ಷ ರೂಪೇ ಡೆಬಿಟ್ ಕಾರ್ಡ್ ಅಂತ ಇಲ್ಲಿ ನೋಡಿ. ರೂಪೇ ಡೆಬಿಟ್ ಕಾರ್ಡ್ ಅಲ್ಲಿ ಇದಕ್ಕೆ ಮುಂಚೆ ವೀಸಾ ಮಾಸ್ಟರ್ ಅಂತ ಬರ್ತಾ ಇತ್ತು. ಈಗ ಎಲ್ಲಾ ಬ್ಯಾಂಕ್ ಅಲ್ಲಿ ರೂಪೇ ಡೆಬಿಟ್ ಕಾರ್ಡ್ ಕೊಡ್ತಾರೆ. ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ನೀವು ಒಂದ್ಸರಿ ಹಾಕಿ ತೆಗೆದ್ರೆ ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಏನಾದ್ರು ಪರ್ಮನೆಂಟ್ ಡಿಸೇಬಲ್ಡ್ ಆಗಿ ಒಂದು ಕೈಯೋ ಒಂದು ಕಾಲು ಹೋದ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್. ಇಲ್ಲಿ ಬಂದಿರೋ ಪ್ರತಿಯೊಬ್ರು ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಂತ ಇದೀನಿ. ಏನಾದ್ರು ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಈಗ ಈ ಸಂದರ್ಭದಲ್ಲಿ ನಾವು ಚೆಕ್ ಕೂಡ ತಗೊಂಡ್ ಬಂದಿದೀವಿ, ಅವ್ರು ಕೊಡ್ತೀವಿ. ಈಗ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ, ಹೇಳ್ತಾರೆ. ಈಗ ಬ್ರಾಂಚಿನ ವ್ಯವಸ್ಥಾಪಕ ಅಂತ ನಾಗೇಶ್